ನಮಸ್ಕಾರ. ಹ್ಮ್. ಇವತ್ತು ನಾವು ಧೂಮಪಾನ ಬಿಡೋಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆದ ಆಕ್ಚುಲಿ ಕೇಳಿದ್ರೆ ಆಶ್ಚರ್ಯ ಆಗೋ ಓಶೋ ಅವರ ಒಂದು ವಿಧಾನದ ಬಗ್ಗೆ ಮಾತಾಡೋಣ. ಹೌದು. ಇದು ಯೂಟ್ಯೂಬ್ನಲ್ಲಿ ಸಿಗೋ ಅವರ ಭಾಷಣಗಳ ಕೆಲ ಭಾಗಗಳಿಂದ ತಗೊಂಡಿರೋ ಮಾಹಿತಿ. ನಮ್ಮ ಉದ್ದೇಶ ಏನಂದ್ರೆ ಈ ಒಂದು ವಿಶಿಷ್ಟ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ಫಸ್ಟ್ ಕೇಳಿದ್ರೆ ಏನಿದು ಹಿಂಗಿದೆ ಅನ್ಸುತ್ತೆ. ಅವ್ರು ಹೇಳೋದು ಧೂಮಪಾನ ನಿಲ್ಸ್ಬೇಡಿ ಅಂತ, ಬದಲಿಗೆ ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಸೇದಿರಿ ಅಂತಾರಂತೆ. ಇದು ಸಾಮಾನ್ಯ ತಿಳುವಳಿಕೆಗೆ ತದ್ವಿರುದ್ಧ ಅಲ್ವಾ? ನಿಜ. ಇದ್ರ ಹಿಂದೆ ಏನಿದೆ ಲಾಜಿಕ್? ಹೌದೌದು, ಇದು ಆಕ್ಚುಲಿ ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ, ನಿಜ. ಹೌದಲ್ವಾ? ಯಾಕಂದ್ರೆ ನೋಡಿ, ಧೂಮಪಾನ ಬಿಡೋಕೆ ಎಷ್ಟೊಂದ್ ಜನ ಸಾವಿರಾರು ಸಾರಿ ಟ್ರೈ ಮಾಡಿರ್ತಾರೆ, ಫೇಲ್ ಆಗಿರ್ತಾರೆ. ನಿಜ. ತುಂಬಾ ಕಷ್ಟ ಅದು. ಹೌದು. ನಿಕೋಟಿನ್ ಚಟ ಇದೆಯಲ್ಲ, ಅದರ ಹಿಡಿತ ಬಹಳ ಸ್ಟ್ರಾಂಗ್. ಕೆಲವೇ ಗಂಟೆ ಸಾಕು, ಮತ್ತೆ ಸೇದಬೇಕು ಅನ್ನೋ ತೀವ್ರ ಬಯಕೆ ಶುರುವಾಗುತ್ತೆ. ಓಶೋ ಅವರೇ ಹೇಳ್ತಾರೆ, ಎಷ್ಟೋ ಸಲ ನರಕಕ್ಕೆ ಹೋಗ್ತೀವಿ ಅನ್ನೋ ಭಯ ಕೂಡ ಜನರನ್ನ ನಿಲ್ಲಿಸೋಕ್ಕಾಗಲ್ಲ ಅಂತ. ಹೌದಾ? ಅಷ್ಟೊಂದಾ? ಹೌದು. ಸೊ ಇಲ್ಲಿಂದಾನೇ ಅವರ ಡಿಫ್ರೆಂಟ್ ಅಪ್ರೋಚ್ ಶುರುವಾಗೋದು. ಓಕೆ, ಹಾಗಾದ್ರೆ ಫೋರ್ಸ್ ಮಾಡಿ ನಿಲ್ಸೋ ಬದಲು ಗಮನ ಇಟ್ಟು ಸೇದೋದೇ ಸೊಲ್ಯೂಷನ್ ಅಂತಾರ. ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ? ಆಕ್ಚುಲಿ ಅವರ ಮೇನ್ ಸಲಹೆನೇ ಅದು. ಆ ಬೈಕೆ ಜೊತೆ ಫೈಟ್ ಮಾಡಬೇಡಿ. ಬದಲಿಗೆ ಆ ಕ್ರಿಯೆಯನ್ನ ಪೂರ್ತಿ ಅರಿವಿನಿಂದ ಮಾಡಿ ಅಂತಾರೆ. ಅರಿವಿನಿಂದ ಅಂದ್ರೆ ಸ್ಮೋಕ್ ಮಾಡಬೇಕು ಅನ್ಸಿದಾಗ ನಿಧಾನವಾಗಿ ಪ್ಯಾಕೆಟ್ ತೆಗೀರಿ. ಆ ಸಿಗರೆಟನ್ನು ಗಮನಿಸಿ, ಅದರ ಶೇಪ್, ಕಲರ್ ಎಲ್ಲ ನೋಡಿ, ಅದನ್ನ ಏನೋ ಪ್ರೀತಿಯಿಂದ ಮುಟ್ಟಿ ಅಂತಾರೆ. ಆಮೇಲೆ ನಿಧಾನವಾಗಿ ಹಚ್ಚಿ. ಹೊಗೆ ಒಳಗೆ ಹೋಗುವಾಗ ಲಂಗ್ಸ್ನಲ್ಲಿ ಏನಾಗತ್ತೆ, ಆ ಸೆನ್ಸೇಷನ್, ಅದರ ಹೀಟ್, ಅಷ್ಟೇ ಯಾಕೆ ಕೆಮ್ಮು ಬಂದ್ರೆ ಅದನ್ನು ಗಮನಿಸಿ ಅಂತಾರೆ. ಈ ಕ್ರಿಯೆಯನ್ನ ಸೌಂದರ್ಯದಿಂದ ಧಾರ್ಮಿಕವಾಗಿ ಮಾಡಿ ಅನ್ನೋದು ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ? ಅಂದ್ರೆ ಶ್ವಾಸಕೋಶಕ್ಕೆ ಹಾನಿ ಮಾಡೋ ಕೆಲ್ಸವನ್ನ ಸುಂದರವಾಗಿ ಮಾಡೋದು ಹೇಗೆ, ಅದು ಆ ಚಟವನ್ನ ಇನ್ನೂ ಜಾಸ್ತಿ ಮಾಡೋ ತರ ಇಲ್ವಾ? ಈ ಸರಿ ಓಶೋ ಹೇಳೋದೇನು ಅಂದ್ರೆ, ಆ ಪ್ರೋಸೆಸ್ ಇದೆಯಲ್ಲ, ಅದರ ಪ್ರತಿ ಸ್ಟೆಪ್ ಅನ್ನು ಪೂರ್ತಿ ಪ್ರಜ್ಞೆಯಿಂದ, ಅವಸರ ಇಲ್ಲದೆ, ಯೋಚನೆಗಳಿಲ್ಲದೆ ಜಸ್ಟ್ ಗಮನಿಸ್ತಾ ಮಾಡಿ. ಓಕೆ, ಇದೊಂದ್ ರೀತಿ ಮೆಡಿಟೇಷನ್ ತರ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಸಾಕ್ಷಿಯಾಗೋದು, ವಾಚರ್. ಸಾಕ್ಷಿ ವಾಚರ್ ಅಂದ್ರೆ ಆ ಧೂಮಪಾನ ಮಾಡ್ತಿರೋನು ನಾನಲ್ಲ, ಬದಲಿಗೆ ಈ ಕ್ರಿಯೆಯನ್ನ ಸುಮ್ನೆ ನೋಡ್ತಾ ಇರೋ ಪ್ರಜ್ಞೆ ಇದೆಯಲ್ಲ, ಅದೇ ನಾನು. ಆ ಒಂದು ಭಾವನೆಯನ್ನ ಬೆಳೆಸ್ಕೊಳ್ಳೋದು. ಅಂದ್ರೆ ಆ ಕ್ರಿಯೆಯಿಂದ ನಮ್ಮನ್ನ ನಾವು ದೂರ ಇಟ್ಕೊಂಡು ಜಸ್ಟ್ ಅಬ್ಸರ್ವ್ ಮಾಡೋದು. ಇದ್ರ ಹಿಂದಿನ ಸೈಕಾಲಜಿ ಏನು, ಇದು ಹೇಗೆ ವರ್ಕ್ ಆಗುತ್ತೆ? ಹೌದು, ಕರೆಕ್ಟ್. ಈ ಸಾಕ್ಷಿ ಪ್ರಜ್ಞೆ ಅಥವಾ ಅರಿವು, ಅವೇರ್ನೆಸ್ ಇದೆಯಲ್ಲ, ಅದೇ ಚಟದಿಂದ ಹೊರಗೆ ಬರೋಕೆ ಕೀ ಅಂತಾರೆ ಓಶೋ. ಸೈಕಾಲಜಿಕಲ್ ಏನಾಗುತ್ತೆ ಅಂದ್ರೆ, ನಮ್ಮ ಹೆಚ್ಚಿನ ಹ್ಯಾಬಿಟ್ಸ್, ಎಸ್ಪೆಷಲಿ ಅಡಿಕ್ಷನ್ಸ್, ಇವೆಲ್ಲ ಅನ್ಕಾನ್ಷಿಯಸ್ ಆಗಿ, ಮೆಕ್ಯಾನಿಕಲ್ ಆಗಿ ನಡೀತವೆ. ಹೌದು, ಯಾಂತ್ರಿಕವಾಗಿ. ಯಾವಾಗ ನಾವು ಆ ಕ್ರಿಯೆಯ ಪ್ರತಿ ಮೂಮೆಂಟ್ ಅನ್ನು ಕಾನ್ಷಿಯಸ್ ಆಗಿ ಗಮನಿಸೋಕ್ ಶುರು ಮಾಡ್ತೀವೋ, ಆ ಮೆಕ್ಯಾನಿಕಲ್ ಪ್ಯಾಟರ್ನ್ ಇದೆಯಲ್ಲ, ಅದು ಬ್ರೇಕ್ ಆಗತ್ತೆ. ಆಟೋಮ್ಯಾಟಿಕ್ ಆಗಿ ಆಗೋದು ನಿಲ್ಲುತ್ತಾ? ಹೌದು. ಗಮನ ಕೊಡೋದ್ರಿಂದ ಆ ಆಟೋಮ್ಯಾಟಿಕ್ ಕ್ರಿಯೆ ತನ್ನ ಹಿಡಿತ ಕಳ್ಕೊಳ್ಳುತ್ತೆ. ಓಶೋ ಇನ್ನೊಂದೇಳ್ತಾರೆ, ಏನು? ಈ ಅರಿವನ್ನ ಪ್ರಾಕ್ಟೀಸ್ ಮಾಡೋಕೆ ಶುರುನಲ್ಲಿ ಬೇಕಾದ್ರೆ ಜಾಸ್ತಿನೇ ಸ್ಮೋಕ್ ಮಾಡಿ ಪರವಾಗಿಲ್ಲ. ಹೌದಾ? ಜಾಸ್ತಿ ಮಾಡಿದ್ರೂ ಪರವಾಗಿಲ್ವಾ? ಹೌದು, ಯಾಕಂದ್ರೆ ಹಾಗೆ ಮಾಡ್ತಾ ಮಾಡ್ತಾ ಅರಿವು ಇನ್ನೂ ಶಾರ್ಪ್ ಆಗುತ್ತೆ. ಆಮೇಲೆ ಕ್ರಮೇಣ ಆ ಕ್ರಿಯೆಯೇ ಮೀನಿಂಗ್ಲೆಸ್ ಅನ್ಸೋಕ್ ಶುರು ಆಗತ್ತೆ ಅಂತಾರೆ. ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಅಷ್ಟು ಡೀಪ್ ಆಗಿ ಗಮನ ಕೊಡೋದು ಚಾಲೆಂಜಿಂಗ್ ಅಲ್ವಾ? ಖಂಡಿತ. ಈ ಮೆಥಡ್ ನಿಜವಾಗ್ಲೂ ಎಫೆಕ್ಟಿವ್ ಹೌದಾ? ಎಲ್ರಿಗೂ ಸೂಟ್ ಆಗತ್ತಾ? ನೋಡಿ, ಎಲ್ರಿಗೂ ಸುಲಭ ಅಲ್ಲ ಇದು. ಅದಕ್ಕೆ ತಾಳ್ಮೆ ಬೇಕು, ಪ್ರಾಕ್ಟೀಸ್ ಬೇಕು. ಆದ್ರೆ ವರದಿಗಳ ಪ್ರಕಾರ ಈ ಟೆಕ್ನಿಕ್ನಿಂದ 100 ಜನ ಸ್ಮೋಕಿಂಗ್ ಹ್ಯಾಬಿಟ್ನಿಂದ ಹೊರಗೆ ಬಂದಿದಾರಂತೆ. ಆ ಬಂಧನದಿಂದ ಫ್ರೀ ಆಗಿದಾರಂತೆ. ಹಾಗಿದ್ರೆ ಇದು ಕೆಲ್ಸ ಮಾಡುತ್ತೆ ಅನ್ನೋಕೆ ಉದಾಹರಣೆಗಳಿದ್ವೆ? ಹೌದು. ಇದು ವಿಲ್ ಪವರ್ ಉಪಯೋಗಿಸಿ ಹೋರಾಡೋದಕ್ಕಿಂತ ಬೇರೆ ದಾರಿ. ವಿಲ್ ಪವರ್ ಟೆಂಪ್ರರಿಯಾಗಿ ವರ್ಕ್ ಮಾಡ್ಬೋದು, ಆದ್ರೆ ಅರಿವು ಅನ್ನೋದು ಒಂದು ಡೀಪ್ ಚೇಂಜ್ ತರತ್ತೆ ಅನ್ನೋದು ಇದರ ಹಿಂದಿರೋ ನಂಬಿಕೆ. ಹಾಗಾದ್ರೆ ಈ ಪ್ರಿನ್ಸಿಪಲ್, ಈ ತತ್ವ ಬರೀ ಧೂಮಪಾನಕ್ಕೆ ಮಾತ್ರನಾ? ಇಲ್ಲ, ಖಂಡಿತ ಇಲ್ಲ. ಓಶೋ ಅವರ ಪ್ರಕಾರ ಈ ಅವೇರ್ನೆಸ್ ಪ್ರಿನ್ಸಿಪಲ್ ಇದೆಯಲ್ಲ, ಇದನ್ನ ಲೈಫ್ನ ಎಲ್ಲ ಆಕ್ಟಿವಿಟೀಸ್ಗೂ ಅಪ್ಲೈ ಮಾಡಬಹುದು. ಓಹೋ, ಹೇಗೆ? ನಡೆಯೋದು, ತಿನ್ನೋದು, ಕುಡಿಯೋದು, ಮಾತಾಡೋದು, ಹೀಗೆ ಪ್ರತಿಯೊಂದು ಕೆಲಸವನ್ನೂ ಪೂರ್ತಿ ಅರಿವಿನಿಂದ ಮಾಡಿದ್ರೆ ಜೀವನಕ್ಕೆ ಒಂದು ಧಾರ್ಮಿಕ ಸುಗಂಧ ಬರುತ್ತೆ ಅಂತಾರೆ. ಅಂದ್ರೆ ಲೈಫ್ ಹೆಚ್ಚು ಮೀನಿಂಗ್ಫುಲ್, ಹೆಚ್ಚು ಜೀವಂತ ಆಗುತ್ತೆ. ಕೊನೆಗೆ ಅವರ ಪ್ರಕಾರ
ಎಲ್ಲ ಅರಿವು ಸರಿ, ಎಲ್ಲ ಅರಿವಿಲ್ಲದಿರುವಿಕೆ ಅಂದ್ರೆ ಅನ್ಕಾನ್ಷಿಯಸ್ನೆಸ್ ತಪ್ಪು. ಬಹಳ ಇಂಟ್ರೆಸ್ಟಿಂಗ್ ಆದ ಪಾಯಿಂಟ್ ಇದು. ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ಸಾರಾಂಶ ಮಾಡಿದ್ರೆ, ಧೂಮಪಾನದಂತಹ ಸ್ಟ್ರಾಂಗ್ ಎಡಿಕ್ಷನ್ಗಳನ್ನ ಬರೀ ವಿಲ್ ಪವರ್ನಿಂದ ಸಪ್ರೆಸ್ ಮಾಡೋ ಬದಲು ಆ ಕ್ರಿಯೆಯನ್ನೇ ಪೂರ್ತಿ ಪ್ರಜ್ಞಾಪೂರ್ವಕ ಗಮನದಿಂದ ಸಾಕ್ಷಿಯಾಗಿ ನೋಡ್ತಾ ಹೋದ್ರೆ ಅದರಿಂದ ಹೊರಗೆ ಬರ್ಬೋದು ಅನ್ನೋದು ಓಶೋ ಅವರ ಅನ್ಕನ್ವೆನ್ಷನಲ್ ದಾರಿ. ಹೌದು, ಕರೆಕ್ಟ್. ಇದು ಆ ಕ್ರಿಯೆಯ ಮೇಲಿನ ಗಮನವನ್ನೇ ಬೇಸಾಗಿಟ್ಕೊಂಡಿರೋ ಒಂದು ವಿಶಿಷ್ಟವಾದ ಮೆಂಟಲ್ ಟೆಕ್ನಿಕ್. ಹೌದು, ಅಷ್ಟೇ. ಕೊನೆಯದಾಗಿ ಕೇಳುಗರು ಸ್ವಲ್ಪ ಯೋಚನೆ ಮಾಡಕ್ಕೊಂದು ವಿಷಯ. ಹೇಳಿ. ಈ ಪ್ರಜ್ಞಾಪೂರ್ವಕ ಅರಿವಿನ ತತ್ವ ಇದೆಯಲ್ಲ, ಇದನ್ನ ಧೂಮಪಾನ ಬಿಟ್ಟು ನಮ್ಮ ಡೈಲಿ ಲೈಫ್ನ ಬೇರೆ ಯಾವ ಮೆಕ್ಯಾನಿಕಲ್ ಹ್ಯಾಬಿಟ್ಸ್ಗೆ ಅಪ್ಲೈ ಮಾಡ್ಬೋದು? ಒಳ್ಳೆ ಪ್ರಶ್ನೆ. ಅಂದ್ರೆ ನಮ್ಮ ಗೊತ್ತಿಲ್ದಂಗೆ ನಾವು ಮಾಡೋ ಎಷ್ಟು ಆಟೋಮ್ಯಾಟಿಕ್ ನಡವಳಿಕೆಗಳಿರ್ತಾವಲ್ಲ. ಹೌದು ಹೌದು. ಉದಾಹರಣೆಗೆ ನಾವು ಊಟ ಮಾಡೋವಾಗ, ಅಥವಾ ಮೊಬೈಲ್ ಯೂಸ್ ಮಾಡಬೇಕಾದ್ರೆ, ಇಲ್ಲ ಯಾರದ್ರ ಜೊತೆ ಮಾತಾಡಬೇಕಾದ್ರೆ, ಆ ಕ್ಷಣಗಳಲ್ಲಿ ನಾವು ಪೂರ್ತಿ ಅವೇರ್ನೆಸ್ ತಂದ್ರೆ ಏನಾಗ್ಬೋದು? ಇದ್ರ ಬಗ್ಗೆ ಸ್ವಲ್ಪ ಯೋಚಿಸ್ಬೋದು.